ಈಗ ನಾವು ತೂಕದ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳನ್ನು ಕಂಡುಹಿಡಿಯೋಣ. ಮೊದಲಿಗೆ ಈ ತೂಕದ ಅಳತೆಗಳನ್ನು, ಎಲ್ಲ ವಿದ್ಯಾರ್ಥಿಗಳ ತೂಕದ ಅಳತೆಗಳನ್ನು ನಾವು ಅಡ್ಡ ಸಾಲಿನಲ್ಲಿ ಬರ್ಕೊಳ್ಳೋಣ. ಮುಂದಿನ ಪೇಜನ್ನು ತಗೊಂಡು ನೀವು ಆವರ್ತ ವಿತರಣಾ ಪಟ್ಟಿ ರಚಿಸುವುದು ಅಂತ ಬರ್ಕೊಂಡು ತೂಕದ ಅಳತೆಗಳನ್ನು ಅಡ್ಡ ಸಾಲಿನಲ್ಲಿ ಬರ್ಕೊಳ್ಳಿ. 46, 59, 58, 52, 38, 42, 46, 42, 40 ಮತ್ತು ಪುನಃ 40, 45, 60, 32, 29, 35, 53, 45, 38, 40, 45, 44, 35, 40, 59, 45. ಇಲ್ಲಿ ಒಟ್ಟು 25 ವಿದ್ಯಾರ್ಥಿಗಳ ತೂಕದ ಅಳತೆಗಳಿದ್ದಾವೆ. ನಾವು ಅವೆಲ್ಲ ಬಂದ್ವು ಅಂತ ನೋಡ್ಕೊಳ್ಳೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 17, 18, 19, 20, 21, 22, 23, 24, 25. ಇಲ್ಲಿ 25 ಅಳತೆಗಳು, 25 ವಿದ್ಯಾರ್ಥಿಗಳ ತೂಕದ ಅಳತೆಗಳಿದ್ದಾವೆ. ಈಗ ನಾವು ಇಲ್ಲಿ ಟ್ಯಾಲಿ ಮಾರ್ಕ್ ಹಾಕುವುದರ ಮೂಲಕ ಆವರ್ತ ವಿತರಣಾ ಪಟ್ಟಿಯನ್ನು ತಯಾರಿಸೋಣ. ಮೊದಲಿಗೆ ಏನು ಬರುತ್ತೆ? ವರ್ಗಾಂತರ, CI, ಹಾಗೆಯೇ ಟ್ಯಾಲಿ ಮಾರ್ಕ್, ಟ್ಯಾಲಿ ಮಾರ್ಕ್ಸ್ ಬರುತ್ತೆ. ಅದಾದಮೇಲೆ ಆವೃತ್ತಿ. ಈಗ ನಾವು ಇಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್, ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಯಾವುದಾದ್ರು ನೋಡೋಣ. ಇಲ್ಲಿ 29 ಅತ್ಯಂತ ಕಡಿಮೆ ಇದೆ ಮತ್ತು ಅತ್ಯಂತ ಗರಿಷ್ಠ, ಅತಿ ಹೆಚ್ಚಿದ್ದು ಯಾವುದಿದೆ? ಗರಿಷ್ಠ ತೂಕ 60 ಇದೆ. ಅಂದರೆ ನಾವಿಲ್ಲಿ 29 ಇರೋದರಿಂದ 25ರಿಂದ ಪ್ರಾರಂಭ ಮಾಡ್ಬೋದು. 25ರಿಂದ 30, 30ರಿಂದ 35, ಹಾಗೆ ಇಲ್ಲಿವರೆಗೆ 55ರಿಂದ 60, 60ರಿಂದ 65ರವರೆಗೆ ಇಲ್ಲಿ ವರ್ಗಾಂತರಗಳನ್ನು ತಗೋಬೇಕು. ಅದನ್ನು ಬರ್ಕೊಳ್ಳೋಣ. 25ರಿಂದ 30, 30ರಿಂದ 35, 35ರಿಂದ 40, 40ರಿಂದ 45, 45ರಿಂದ 50, 50ರಿಂದ 55, 55ರಿಂದ 60, ಹಾಗೆ 60ರಿಂದ 65. ಗರಿಷ್ಠ 60 ಇರೋದ್ರಿಂದ ನಮಗೆ 60ರಿಂದ 65 ಸಾಕಾಗುತ್ತೆ. ಇಲ್ಲಿ ಇದನ್ನು FI ಅಂತ ಬರ್ಕೊಳ್ಳೋಣ. ಈಗ ಮೊದಲನೇದು 46 kg ಇದೆ. ಇಲ್ಲಿ ವರ್ಗಾಂತರ CI ಅಂತಂದರೆ ಇದು kgಯಲ್ಲಿ, ಇದು ತೂಕ kgಗಳಲ್ಲಿ. ಈಗ ಮೊದಲನೇದು 46, 46 ಇಲ್ಲಿ ಬರುತ್ತೆ. 45ರಿಂದ 50ರಲ್ಲಿ ಬರುತ್ತೆ, ಅಲ್ಲಿ ನಾವು ಮಾರ್ಕ್ ಹಾಕೋಣ. ಹಾಗೆಯೇ ಎರಡನೇದು 59, 59 55ರಿಂದ 60ರಲ್ಲಿ ಬರುತ್ತೆ,
ಅಲ್ಲಿ ಮಾರ್ಕ್ ಹಾಕೋಣ. ಹಾಗೆಯೇ 58 ಕೂಡ ಅಲ್ಲೇ ಬರುತ್ತೆ. 55ರಿಂದ 60, 52 ಇದು 50ರಿಂದ 55ಅಲ್ಲಿ ಬರುತ್ತೆ. 38 35ರಿಂದ 40ರಲ್ಲಿ ಬರುತ್ತೆ. 42 40ರಿಂದ 45ಅಲ್ಲಿ ಬರುತ್ತೆ. 46 ಇದು 45ರಿಂದ 50ರಲ್ಲಿ ಬರುತ್ತೆ. 42 ಇದು ಕೂಡ 40ರಿಂದ 45ಅಲ್ಲಿ ಬರುತ್ತೆ. 40 ಇದನ್ನು ನಾವು 40ರಿಂದ 45 ಕೆಳಮತಿ ಇರುವಲ್ಲ ಹಾಕಬೇಕಾಗತ್ತೆ. 40ರಿಂದ 45ಅಲ್ಲಿ ಹಾಕೋಣ. ಇನ್ನೊಂದು 40 ಇದೆ, ಅದನ್ನು ಕೂಡ ಅಲ್ಲೇ ಹಾಕೋಣ. ನೆಕ್ಸ್ಟ್ 45 45ರಿಂದ 50ಅಲ್ಲಿ ಬರುತ್ತೆ. 60 ಇದು 60ರಿಂದ 65ಅಲ್ಲಿ ಬರುತ್ತೆ. ನೆಕ್ಸ್ಟ್ 32 30ರಿಂದ 35ಅಲ್ಲಿ ಬರುತ್ತೆ. 29 25ರಿಂದ 30ಅಲ್ಲಿ ಬರುತ್ತೆ. 35ರಿಂದ 40ಅಲ್ಲಿ ಬರುತ್ತೆ. ನಂತರ 53 50ರಿಂದ 55ಅಲ್ಲಿ ಬರುತ್ತೆ. 45 45ರಿಂದ 50ಅಲ್ಲಿ ಬರುತ್ತೆ. 38 35ರಿಂದ 40ಅಲ್ಲಿ ಬರುತ್ತೆ. 40 40ರಿಂದ 45 ಬರುತ್ತೆ. ಇಲ್ಲಿ 4 ಆಗಿರೋದ್ರಿಂದ ಇನ್ನೊಂದನ್ನು ನಾವು ಅಡ್ಡಗೆರೆ ಎಳಬೇಕಾಗುತ್ತೆ. 5 ಹತ್ರ 5ರದ್ದೊಂದು ಸೆಟ್ಟು 4 ಲಂಬಗೆರೆ ಬಂದಮೇಲೆ 5ನೇದನ್ನು ಅಡ್ಡಗೆರೆ ಹಾಕಿದ್ವಿ. 45 ಇದು 45ರಿಂದ 50 ಬರುತ್ತೆ. ಇಲ್ಲೂ ಕೂಡ 4 ಆಗಿದೆ, ಅಡ್ಡಗೆರೆ ಹೊಡೆದ್ರೆ 5 ಆಯಿತು. 44 ಇದು 40ರಿಂದ 45ಅಲ್ಲಿ ಬರುತ್ತೆ. 35 35ರಿಂದ 40ಅಲ್ಲಿ ಬರುತ್ತೆ. 40 40ರಿಂದ 45ಅಲ್ಲಿ ಬರುತ್ತೆ. ನಂತರ 59 55ರಿಂದ 60ಅಲ್ಲಿ ಬರುತ್ತೆ. ಹಾಗೆ 45 45ರಿಂದ 50ಅಲ್ಲಿ ಬರುತ್ತೆ. ಈಗ ನಾವು ಲೆಕ್ಕ ಹಾಕೋಣ. ಇಲ್ಲಿ 1 ಇದೆ, 1 ಆವೃತ್ತಿ. ಇಲ್ಲೂ ಕೂಡ 1 ಇದೆ, 1 ಆವೃತ್ತಿ. ಇಲ್ಲಿ 4 ಇದೆ, 4. ಇಲ್ಲಿ 5 + 2 7. ಇಲ್ಲಿ 5 + 1 6, 2 3, ಇಲ್ಲಿ 1 1 + 1 2 + 4 6 + 7 13 6 9 2 21 21 3 24 1 25. ಒಟ್ಟು ಇಲ್ಲಿ ಎಲ್ಲ ಟ್ಯಾಲಿ ಸರಿಯಾಗಿದೆ. ಅದಕ್ಕೆ ನಾವು n ಅಥವಾ ಸಿಗ್ಮಾ fi ಎಷ್ಟು 25. ಈಗ ನಾವು ವರ್ಗಾಂತರ ಮತ್ತು ಆವೃತ್ತಿ ಈ ಎರಡು ಕಾಲಮ್ಗಳನ್ನು ನಾವು ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ಕೋಬೇಕು. ಇದರ ಅವಶ್ಯಕತೆ ಇಲ್ಲ. ಈಗ ನಾವು ಸರಾಸರಿ ತೂಕವನ್ನು ಕಂಡುಹಿಡಿಯೋಣ. ಮುಂದಿನ ಪೇಜಿಗೆ ಬಂದು ಸರಾಸರಿ ತೂಕವನ್ನು ಕಂಡುಹಿಡಿಯುವಿಕೆ ಅಂತ ಬರೆದು ಆವರ್ತ ವಿತರಣಾ ಪಟ್ಟಿಯಿಂದ ವರ್ಗಾಂತರ ಕಾಲಮ್ಮು ಮತ್ತು ಆವೃತ್ತಿಯ ಕಾಲಮನ್ನು ತಗೊಳ್ಳಿ. ಮೊದಲ ಕಾಲಮ್ ವರ್ಗಾಂತರದ ಕಾಲಮ್, ಎರಡನೇ ಕಾಲಮ್ ಆವೃತ್ತಿಯ ಕಾಲಮ್. ನಮಗೆ ಗೊತ್ತಿದೆ ಸರಾಸರಿನ ಕಂಡುಹಿಡಿಯೋದಕ್ಕೆ 4 ಕಾಲಮಿನ ಅವಶ್ಯಕತೆ ಇದೆ. ಅವರು ಕೊಟ್ಟಿರುವಂಥ 2 ಕಾಲಮ್ಗಳ ಜೊತೆಗೆ ಇನ್ನೆರಡು ಕಾಲಮ್ಗಳು. ಅದರಲ್ಲಿ 3ನೇ ಕಾಲಮ್ ಕ್ಲಾಸ್ ಮಾರ್ಕ್ ಅಥವಾ ನಾವು ಏನಂತ ಹೇಳ್ತೀವಿ ಮಧ್ಯಬಿಂದು, ವರ್ಗಾಂತರದ ಮಧ್ಯಬಿಂದು. ಅದನ್ನು xi ಅಂತ ಬರಿತೀವಿ. ಹಾಗೆ fi xi 4ನೇ ಕಾಲಮ್ ಯಾವುದು? fi xi.
ಇದು ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ಬೇಕಾಗುವಂಥ 4 ಕಾಲಮು. ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ 4 ಕಾಲಮ್ ಬೇಕು. 2 ಕಾಲಮ್ ಅಲ್ಲಿ ಕೊಟ್ಟಿರಲಾಗಿರುತ್ತೆ. 3ನೇದು ಮತ್ತು 4ನೇದನ್ನು ಹಾಕ್ಕೋಬೇಕು. 3ನೇ ಕಾಲಮ್ಮು XI, 4ನೇ ಕಾಲಮ್ಮು XI. ಈಗ ನಾವು XIಯನ್ನು ಕಂಡುಹಿಡಿಯಬೇಕು. XIಯನ್ನು ಕಂಡುಹಿಡಿಯೋ ವಿಧಾನ ನಿಮಗೆ ಇವಾಗಲೇ ಹೇಳಲಾಗಿದೆ. ಏನು ಮಾಡಬೇಕು, ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕು. ಇಲ್ಲಿ 25 + 30, 25 + 30 55, 55/2, 55/2 ಅಂದರೆ 27.5 ಆಗುತ್ತೆ. 55ರ ಅರ್ಧ ಎಷ್ಟು? 27.5. ಹಾಗೆ 30 + 35 65 ಆಗುತ್ತೆ. 65ರ ಅರ್ಧ 32.5. 65/2 ಮಾಡಿದರೆ ಎಷ್ಟು ಬರುತ್ತೆ? 32.5. 35 + 40 75. 75/2 ಅಂತಂದರೆ 37.5 ಆಗುತ್ತೆ. ಹಾಗೆ 40 + 45 85 ಆಗುತ್ತೆ. 85/2 ಅಂತಂದರೆ 42.5. 45 + 50 95. 95/2 ಅಂತಂದರೆ 47.5. 50 + 55 105. 105/2 ಅಂತಂದರೆ 52.5. 55 + 60 115. 115/2 ಅಂತಂದರೆ 57.5. ಹಾಗೆ 60 + 65 60 + 65 ಅಂತಂದರೆ 125. 125/2 ಅಂತಂದರೆ 62.5. ಇಲ್ಲಿ ವರ್ಗಾಂತರದ ಗಾತ್ರ ಎಷ್ಟಿರುತ್ತೆ? 5 ಇದೆ. ನಾವು ಮೊದಲನೇದನ್ನು ಕಂಡುಹಿಡಿದು ಮುಂದಿನದಕ್ಕೆ 5ಅನ್ನು ಕೂಡಿಸ್ತಾ ಹೋದರೆ ಆಯಿತು. 27.5ಕ್ಕೆ 5 ಕೂಡಿಸಿದರೆ 32.5 +5 37.5 +5 42.5 +5 47.5 +5 52.5 +5 57.5 +5 62.5. ಹೀಗೂ ಕೂಡ ಮಾಡ್ಬೋದು. ಮೊದಲನೇದನ್ನು ಕಂಡುಹಿಡಿದು ನಾವು ಎಲ್ಲದರ ಗಾತ್ರ ಒಂದೇ ಇರೋದರಿಂದ ಗಾತ್ರ ಎಷ್ಟಿದೆಯೋ ಅಷ್ಟನ್ನು ಕೂಡಿಸಿ ಮುಂದಿನದನ್ನು ಕಂಡುಹಿಡಿಬೋದು. ಇಲ್ಲ ಅಂತಂದರೆ ಪ್ರತಿ ಇದರಲ್ಲೂ ಕೂಡ ವರ್ಗಾಂತರದಲ್ಲಿಯೂ ಕೂಡ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸ್ಬೋದು. ಈಗ ನಾವು 4ನೇ ಕಾಲಮನ್ನು ಕಂಡುಹಿಡಿಯೋಣ. 1 × 27.5 ಏನಾಗುತ್ತೆ? 27.5 ಆಗುತ್ತೆ. 32.5 × 1 32.5. 37.5 × 4 5 4 20 ಅಂದರೆ 0.0 ಬರುತ್ತೆ. ಇಲ್ಲಿ 2 ಕೇರಿ. 4 × 7 28 +2 30. 4 3 12 12 + 1 ಇಲ್ಲಿ ಕ್ಯಾರಿ ಇರೋದ್ರಿಂದ 4 3 12 + 3 15. ನಂತರ 42.5 × 7 7 5 35 ಅಂದರೆ ಇಲ್ಲಿ 0.5 ಬರುತ್ತೆ. 1 ಕ್ಯಾರಿ ಬರುತ್ತೆ. 7 2 14 + 1 7 2 14 + 1 15 1 ಬರುತ್ತೆ. 7 4 28 + 1 29. 47.5 × 6 6 5 30 30 ಅಂದರೆ ಇಲ್ಲಿ 0 ಬರುತ್ತೆ ಮತ್ತು 3 ಕ್ಯಾರಿ ಬರುತ್ತೆ. 6 7 42 + 3 45 4 ಕ್ಯಾರಿ ಬರುತ್ತೆ. 6 4 24 + 4 28. ಹಾಗೆ 5 × 52.5 2 5 10 10 ಅಂದರೆ 0 ಇಲ್ಲಿ 1 ಕ್ಯಾರಿ ಬರುತ್ತೆ. 2 2 4 + 1 5 ಆಮೇಲೆ 2 5 10. ನಂತರ 57.5 × 3 3 5 15 1 ಕ್ಯಾರಿ ಬರುತ್ತೆ. 3 7 21 + 1 22 ಇಲ್ಲಿ 2 ಕ್ಯಾರಿ ಬರುತ್ತೆ. 3 5 15 + 2 17.
ಹಾಗೆ 62.5 ಇಂಟು 1 62.5 ಬರುತ್ತೆ. ಇಲ್ಲಿ 42.5 ಇಂಟು 7 297.5 ಆಗಿರುತ್ತೆ. ಇದು 7 5 35 ಅಂತಂದ್ರೆ ಇಲ್ಲಿ 3 ಕ್ಯಾರಿ, 7 2 14 ಪ್ಲಸ್ 7 17, ಮತ್ತು ಇಲ್ಲಿ 1 ಕ್ಯಾರಿ 7 28 ಪ್ಲಸ್ 1 29, 297 ಪಾಯಿಂಟ್ ಆಗುತ್ತೆ. 295 ಅಲ್ಲ. ಈಗ ನಾವೇನು ಮಾಡೋಣ, ಸಿಗ್ಮಾ FI/XI ಮಾಡೋಣ. ಎಲ್ಲ FI/XIಗಳ ಮೊತ್ತ. ಇಲ್ಲಿ N ಅಂತಂದರೆ ಸಿಗ್ಮಾ FI, ಇದು N ಮತ್ತು ಸಿಗ್ಮಾ FI ಒಂದೇ. ಇದು ಸಿಗ್ಮಾ FI/XI. 5 ಪ್ಲಸ್ 5 10, 10 ಪ್ಲಸ್ 5 15, 15 ಪ್ಲಸ್ 5 20, 20 ಪ್ಲಸ್ 5 25. ಇಲ್ಲಿ 2 ಕ್ಯಾರಿ ಬಂತು. 2 ಪ್ಲಸ್ 7 9, 2 ಪ್ಲಸ್ 7 9, 9 ಪ್ಲಸ್ 2 11, 11 ಪ್ಲಸ್ 7 18, 18 ಪ್ಲಸ್ 5 23, ಪ್ಲಸ್ 5 28, 2 30, 32. 3 ಕ್ಯಾರಿ ಬರುತ್ತೆ. 3 ಪ್ಲಸ್ 2 5, ಪ್ಲಸ್ 3 8, ಪ್ಲಸ್ 5 13, ಪ್ಲಸ್ 9 22, ಪ್ಲಸ್ 8 30, ಪ್ಲಸ್ 7 37 6 43. 4 ಕ್ಯಾರಿ ಬರುತ್ತೆ. ಇಲ್ಲಿ 4 ಪ್ಲಸ್ 1 5, ಪ್ಲಸ್ 2 7, ಪ್ಲಸ್ 2 9, ಪ್ಲಸ್ 1 10, ಪ್ಲಸ್ 1 11. ಈಗ ಇಲ್ಲಿ ಸಿಗ್ಮಾ FI ಎಷ್ಟಿದೆ? ಸಿಗ್ಮಾ FI 25 ಇದೆ. ಸಿಗ್ಮಾ FI/XI 1132.5 ಇದೆ. ಈಗ ನಾವು ಸರಾಸರಿಯನ್ನು ಕಂಡುಹಿಡಿಯಬೇಕು. ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ನೇರ ವಿಧಾನದಲ್ಲಿ ಯಾವುದು? ಸರಾಸರಿ ಈಕ್ವಲ್ಸ್ ಸಿಗ್ಮಾ FI/XI ಬೈ ಸಿಗ್ಮಾ FI, ಅಂದರೆ 1132.5 ಬೈ 25. ಇಲ್ಲಿ ನಾವು ಭಾಗಿಸೋಣ. 1132.5 ಇದನ್ನು 25ರಿಂದ ಭಾಗಿಸೋಣ. ಇಲ್ಲಿ ನಾವು 113 ತೊಗೋಬೇಕು. 25 4 100 ಆಗುತ್ತೆ. 13 ಉಳ್ಕೊಳ್ತಿಲ್ಲಿ. 2 ಇಳಿಸ್ಕೋಬೇಕು. 25 5 125. 132 ಮೈನಸ್ 25 ಅಂದರೆ 7 ಉಳ್ಕೊಳ್ಳುತ್ತೆ. ಇಲ್ಲಿ 5 ಇಳಿಸ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಾವು ಇಲ್ಲಿ ಪಾಯಿಂಟ್ ಹಾಕಬೇಕಾಗತ್ತೆ. 25 ಎಷ್ಟಲೇ 75, 25 3 75. ಅಂದರೆ ಏನು ಬಂತಿಲ್ಲಿ 45.3. ಅಂದರೆ ಸರಾಸರಿ ತೂಕ ಎಷ್ಟು? ಸರಾಸರಿ ತೂಕ 45.3 kg. 45.3 kg. ಮುಂದಿನ ಪೇಜಿಗೆ ಬನ್ನಿ. ತೂಕದ ಬಹುಲಕ ಕಂಡುಹಿಡಿಯುವಿಕೆ ಅಂತ ಹೆಡ್ಡಿಂಗ್ ಬರೀರಿ ಮತ್ತು ಮೊದಲ 2 ಕಾಲಮ್ಗಳನ್ನು ಬರ್ಕೊಳ್ಳಿ. ಅದನ್ನು ವರ್ಗಾಂತರ ಮತ್ತು ಆವೃತ್ತಿ. ಬಹುಲಕಕ್ಕೆ 2 ಕಾಲಮ್ಗಳು ಸಾಕು. ನಾವಿಲ್ಲಿ ಮೊದಲಿಗೆ ಗರಿಷ್ಠ ಆವೃತ್ತಿಯನ್ನು ಕಂಡುಹಿಡ್ಕೋಬೇಕು. ಬಹುಲಕ ಅನ್ನೋ ಅರ್ಥ ಅಂದರೆ ಗರಿಷ್ಠ ಆವೃತ್ತಿ ಹೊಂದಿರುವಂಥದ್ದು ಅಂತ ಅರ್ಥ. ಈಗ ಇಲ್ಲಿ ಗರಿಷ್ಠ ಆವೃತ್ತಿ ಯಾವುದು? 7. ಗರಿಷ್ಠ ಆವೃತ್ತಿ 7 ಇರೋದ್ರಿಂದ 7 ಇದು ಯಾವ ವರ್ಗಾಂತರದ ಆವೃತ್ತಿಯಾಗಿರುತ್ತೆ? 40ರಿಂದ 45. ಅದಕ್ಕೆ ನಾವು ಗರಿಷ್ಠ ಆವೃತ್ತಿ 7 ಇದೆ ಮತ್ತು ಬಹುಲಕವಿರುವ ವರ್ಗಾಂತರ 40ರಿಂದ 45 ಅಂತ ಬರೆಯೋಣ. ಗರಿಷ್ಠ ಆವೃತ್ತಿ 7. ಆದ್ದರಿಂದ ಬಹುಲಕವಿರುವ ವರ್ಗಾಂತರ ಯಾವುದು? 40ರಿಂದ 45. ಈಗ ನಾವು ಇದನ್ನು F1 ಅಂತ ತಗೋಬೇಕು.
ಅದರ ಹಿಂದಿನ ಆವೃತ್ತಿಯನ್ನು F0, ನಂತರದ ಆವೃತ್ತಿಯನ್ನು F2 ಅಂತ ತಗೋಬೇಕು. ಮತ್ತು ಇಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿಯನ್ನು L ಅಂತ ತಗೋಬೇಕು. ಅದನ್ನು ಒಂದೊಂದಾಗಿ ಬರ್ಕೊಳ್ಳೋಣ. ಮೊದಲಿಗೆ F1 ಬರ್ಕೊಳ್ಳೋಣ. F1 ಇದು 7, F0 4, F2 6 ಮತ್ತು L ಅಂದರೆ ವರ್ಗಾಂತರ ಇರುವ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. L ಎಷ್ಟು 40 ಮತ್ತು H ಅಂದರೆ ವರ್ಗಾಂತರದ ಗಾತ್ರ 45 - 40. ಎಲ್ಲದರದ್ದು ಒಂದೇ ಆಗಿರುತ್ತೆ. ಇದು 45 - 40 = 5. ಮೇಲ್ಮಿತಿ ಮೈನಸ್ ಕೆಳಮಿತಿ ಅಂದರೆ ಗಾತ್ರ ಆಗಿರುತ್ತೆ. ಈಗ ಸೂತ್ರವನ್ನು ಬರೆಯೋಣ. ಬಹುಲಕದ ಸೂತ್ರವನ್ನು. ಬಹುಲಕ ಏನು, ಇಲ್ಲಿ L ಪ್ಲಸ್ ಮೇಲ್ಗಡೆ ಏನು ಬರುತ್ತೆ F1 - F0, ಕೆಳಗಡೆ 2F1 - F0 - F2 ಇಂಟು H. ಇಲ್ಲಿ ಈಕ್ವಲ್ಸ್ L ಎಷ್ಟಿದೆ, L 40 40 ಬರೆಯೋಣ L ಜಾಗದಲ್ಲಿ, ಪ್ಲಸ್ F1 - F0 ಅಂತಂದರೆ F1 - F0 ಅಂತಂದರೆ 7 - 4 ಏನಾಯಿತು, 7 - 4 ಆಯಿತು. 2F1 ಅಂದರೆ 2 × 7 ಮೈನಸ್ F0 ಅಂದರೆ 4, F2 ಅಂತಂದರೆ 6, F2 ಎಷ್ಟು 6 ಇಂಟು H ಎಷ್ಟು 5 ಈಕ್ವಲ್ಸ್ 40 ಪ್ಲಸ್ 7 - 4 ಎಷ್ಟು, 7 - 4 3, 2 7 14, -4 - 6 ಅಂದರೆ ಕೂಡಿಸಿ ಅದೇ ಚಿಹ್ನೆ ಹಾಕಬೇಕು, 10 ಆಗುತ್ತೆ. 6 ಮತ್ತು 4 ಕೂಡಿಸಿದರೆ 10, ಚಿಹ್ನೆ ಮೈನಸ್ ಹಾಕಬೇಕು, ಇಂಟು 5. ಇಲ್ಲಿ 40 ಹಾಗೆ ಬರೆಯೋಣ, ಪ್ಲಸ್ 3 5 15, 14 - 10 4, 15ನ್ನು 4ರಿಂದ ಭಾಗಿಸೋಣ. 4 3 12, 15ರಲ್ಲಿ 12 ಹೋದರೆ 3, ಇಲ್ಲಿ ಪಾಯಿಂಟ್ ಹಾಕಿ ಇಲ್ಲಿ 0 ಹಾಕೋಣ. 4 7 28, 30ರಲ್ಲಿ 28 ಹೋದರೆ 2, 0 ಹಾಕೋಣ. 4 5 20 ಬರುತ್ತೆ, ಅಂದರೆ 3.75 ಆಗುತ್ತೆ. ಈ 40ನ್ನು ಹಾಗೆ ಬರೆದು ಪ್ಲಸ್ 15/4 ಅಂದರೆ ಎಷ್ಟು, 3.75 ಈಕ್ವಲ್ಸ್ ಎಷ್ಟು, 40 + 3 43.75 43.75 kg. ಇದು ಬಹುಲಕ. ಇದರಿಂದ ಬರೆಯೋಣ, ಬಹುಲಕ ಇಸ್ ಈಕ್ವಲ್ಸ್ ಟು ಎಷ್ಟು, 43.75 kg. ಈಗ ಮುಂದಿನ ಹಂತದಲ್ಲಿ ಮಧ್ಯಾಂಕ ತೂಕವನ್ನು ಕಂಡುಹಿಡಿಯೋಣ. ಮುಂದಿನ ಪೇಜಿಗೆ ಬಂದು ಮಧ್ಯಾಂಕ ತೂಕ ಕಂಡುಹಿಡಿಯುವಿಕೆ ಅಂತ ಬರೆದು ಮೊದಲನೇ ಮತ್ತು 2 ಕಾಲಮನ್ನು ಹಾಕ್ಕೊಳ್ಳಿ. ಇದಕ್ಕೆ 3ನೇ ಕಾಲಮಿನ ಅವಶ್ಯಕತೆ ಇದೆ. ಸಂಚಿತ ಆವೃತ್ತಿಯ ಕಾಲಮನ್ನು ನಾವು ಹಾಕ್ಕೊಂಡು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಬೇಕು. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. 3ನೇ ಕಾಲಮ್ ನಾವು ಮಾಡ್ಕೋಬೇಕಾಗತ್ತೆ. 3ನೇ ಕಾಲಮನ್ನು ಕಂಡುಹಿಡಿಯೋದು ಹೇಗೆ ನಿಮಗೆ ಗೊತ್ತಿದೆ. ಇಲ್ಲಿ ಮೊದಲನೇ ಕಾಲಮಲ್ಲಿ 1 ಹಾಗೆ ಬರೀಬೇಕು. ನಂತರ 1 + 1 2, 2 + 4 6, 6 + 7 13, 13 + 6 19, 19 + 2 21, 21 + 3 24, 24 + 1 25.
ಮೊದಲಿಗೆ ನಾವು n/2 ಅನ್ನು ಕಂಡುಹಿಡ್ಕೊಳ್ಳೋಣ. n = 25 ಇದೆ. n/2 ಮಾಡಿಕೊಂಡ್ರೆ ನಮಗೆ ಮಧ್ಯಾಂಕವಿರುವ ವರ್ಗಾಂತರವನ್ನು ನಾವು ಪತ್ತೆ ಹಚ್ಚಬಹುದು. n/2 ಅಂತಂದರೆ 25/2 ಎಷ್ಟು ಬರುತ್ತೆ? 12.5. ಇಲ್ಲಿ CF ಅನ್ನು ನಾವು 12.5ಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕೆ ಸಮೀಪದ್ದು ಯಾವುದು ಬರುತ್ತೆ? 13 ಬರುತ್ತೆ. 13 ಇರೋದರಿಂದ ನಾವು ಮಧ್ಯಾಂಕವಿರುವ ವರ್ಗಾಂತರ ಯಾವುದನ್ನು ತಗೋಬೇಕು? 40ರಿಂದ 45. ಅದಕ್ಕೆ ಬರ್ಕೊಳ್ಳೋಣ. ಮಧ್ಯಾಂಕವಿರುವ ವರ್ಗಾಂತರ ಯಾವುದು? 40ರಿಂದ 45. 40ರಿಂದ 45. ಈಗ ನಾವು ಎಫ್ ಅಂತಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಎಫ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಎಫ್ ಏನಿಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಮತ್ತು ಸಿ ಎಫ್ ಅಂತಂದರೆ ಮಧ್ಯಾಂಕವಿರುವ ಆವೃತ್ತಿಯ ಹಿಂದಿನ ಆವೃತ್ತಿಯ CF, ಅದನ್ನು CF ಆಗಿ ತಗೋಬೇಕು. ಮತ್ತು ಪುನಃ ಇಲ್ಲಿ ಎಲ್ ಅಂತಂದರೆ ವರ್ಗಾಂತರದ ಕೆಳಮಿತಿ, ಮತ್ತು ಹೆಚ್ ಅಂತಂದರೆ ವರ್ಗಾಂತರದ ಗಾತ್ರ 45 - 40. ಒಂದೊಂದಾಗಿ ಬರ್ಕೊಳ್ಳೋಣ. ಇಲ್ಲಿ ಎಫ್ = 7, CF = 6, ಮತ್ತು ಎಲ್ = ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟದು? 40. ಮತ್ತು ಹೆಚ್ ಅಂತಂದರೆ ವರ್ಗಾಂತರದ ಗಾತ್ರ 45 - 40 ಎಷ್ಟು? 5. ಈಗ ನಾವು ಸೂತ್ರವನ್ನು ಬರೆಯೋಣ. ಮಧ್ಯಾಂಕ L + n/2 - CF/F × H. ಒಂದೊಂದೇ ಬೆಲೆಯನ್ನು ಹಾಕೋಣ. ಎಲ್ ಎಷ್ಟು ಹಾಕಬೇಕು? ಎಲ್ ಇದು 40 ಪ್ಲಸ್ n/2 12.5 ಮೈನಸ್ CF ಎಷ್ಟು? 6. ಎಫ್ ಎಷ್ಟು? F 7 ಇಂಟು H 5 ಈಕ್ವಲ್ಸ್ 40 ಪ್ಲಸ್ 12.5 ಮೈನಸ್ 6 ಅಂತಂದರೆ 6.5 ಬೈ 7 ಇಂಟು 5 ಈಕ್ವಲ್ಸ್ 40 ಪ್ಲಸ್ ಇಲ್ಲಿ ನಾವೇನು ಮಾಡೋಣ? 65 ಮಾಡಿಕೊಂಡು ಇಲ್ಲಿ 70 ಮಾಡೋಣ. ಒಂದು ಪಾಯಿಂಟನ್ನು ತೆಗೆದು ಇಂಟು 5 5 1 5 14 70 5 14 70 ಏನು ಬಂತು? 40 ಪ್ಲಸ್ 65 ಬೈ 14 ಬಂತು. 65 ಬೈ 14 14 4 56 14 5 70 ಆಗಿಬಿಡುತ್ತೆ. 4 ಹಾಕ್ಕೋಬೋದು. 14 56 65 ಮೈನಸ್ 56 ಅಂದರೆ 9. ಇಲ್ಲಿ 0 ಹಾಕೋಣ. 14 6 84 6 ಉಳಿಯುತ್ತೆ. ಪುನಃ ಮತ್ತು 14 56 14 70 ಆಗಿಬಿಡುತ್ತೆ. 14 56 ಅಂತಂದರೆ ಇಲ್ಲಿ 4 ಬರುತ್ತೆ. 4 ಬಂತಂದರೆ
14 28. ಪುನಃ ಎಷ್ಟು ಬಂತಿಲ್ಲಿ 12 ಬರುತ್ತೆ. ಹೀಗೆ ಇಲ್ಲಿ 14 8 112. ಪುನಃ ಇಲ್ಲಿ 8 ಬರುತ್ತೆ. 8 0 ಹಾಕ್ಕೊಂಡ್ರೆ 14 5 70 ಬರುತ್ತೆ. 70 ಬಂದರೆ ಮತ್ತೆ 10 ಬರುತ್ತೆ. ಹೀಗೆ ಇಲ್ಲಿ ಮುಂದುವರ್ಕೊಂಡು ಹೋಗುತ್ತೆ. ನಾವು ಇಲ್ಲಿಗೆ ನಿಲ್ಲಿಸೋಣ. ಇದನ್ನು 40 ಪ್ಲಸ್ ಎಷ್ಟು ಬರುತ್ತೆ? ಅದು 4.6428 ಇರೋದರಿಂದ 6 4 3 ತೊಗೊಳ್ಳೋಣ. ಈಕ್ವಲ್ಸ್ ಎಷ್ಟಾಯಿತು? 44.643 kg. ಮಧ್ಯಾಂಕ ಎಷ್ಟು ಬರುತ್ತೆ? 44.643 kg ಬರುತ್ತೆ. ಬರೆಯೋಣ. ಮಧ್ಯಾಂಕ ಈಸ್ ಈಕ್ವಲ್ಸ್ ಟು 44.643 kg. ಹಾಗಾದರೆ ಇಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ತೂಕದ ಅಂತ ಬರೆಯೋಣ. ತೂಕದ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಮೊದಲನೇದು ಸರಾಸರಿ, ನಂತರ ಬಹುಲಕ, ಮಧ್ಯಾಂಕ. ಇಲ್ಲಿ ಸರಾಸರಿ ಎಷ್ಟು ಬಂದಿದೆ? ಸರಾಸರಿ 45.3 kg. 45.3 kg. ಹಾಗೆ ಬಹುಲಕ 43.75 kg. ಮಧ್ಯಾಂಕ 44.643 kg. ಇವು 3 ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು, ತೂಕದ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು.